ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿವಸ ನಾನು ನಿಮಗೆ ವಿಶೇಷವಾದಂಥ ಪೂಜೆ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಪಿತೃದೋಷ, ಮಾತೃದೋಷ, ಗುರುನಿಂದನೆ ಇವುಗಳಿಂದ ದೂರಾಗಿ ಕಂಕಣ ಭಾಗಕ್ಕೆ ಅಡ್ಡಿಯಾಗಿರ್ತಕ್ಕಂಥ ದೋಷಗಳ ನಿವಾರಣೆಗಾಗಿ ಮಾಡ್ತಕ್ಕಂಥ ಪೂಜಾ ವಿಧಾನ ಇದಾಗಿರ್ತದೆ. ಪ್ರತಿ ವರ್ಷ ಬರುತ್ತೆ, ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಅವರ ವಿಧಿಯಾನುಸಾರವಾಗಿ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. ಪಿತೃದೋಷ, ಮಾತೃದೋಷ ಪರಿಹಾರವಾಗಿ ಪಿತೃಪಕ್ಷದಲ್ಲಿ ಶಾಶ್ವತಪ್ಪದೇ ಪರಿಹಾರವನ್ನು ಮಾಡಿಕೊಳ್ಳಿ. ತಮ್ಮಗಳ ಪಿತೃಗಳ ಪಿತೃವರ್ಗ ಮಾತೃವರ್ಗ ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಕಾರ್ಯಪ್ರವೃತ್ತರಾಗಿರಬೇಕು. ಯಾರ್ಯಾರು ಹೋಗಿರುತ್ತಾರೋ, ತೀರಿ ಹೋಗಿರುವವರ ಕಾರ್ಯವನ್ನು ಪಿತೃಪಕ್ಷದಲ್ಲಿ ತಪ್ಪದೇ ಮಾಡಿಕೊಳ್ಳಲಿ. ಅದಕ್ಕಾಗಿ ಮೀಸಲಿರುವ ಪಕ್ಷ ಇದಾಗಿರುತ್ತದೆ. ಮಹಾಲಯ ಆರಂಭ ಈ ವರ್ಷದ 2025 ಪ್ರಕಾರ 8/9/2025 ರಿಂದ 21/9/2025 ರವರೆಗೆ 14 ದಿನಗಳ ಕಾಲ ಈ ಕಾರ್ಯವನ್ನು ಮಾಡಬಹುದಾಗಿದೆ. ಈ ಕಾರ್ಯ ಅಂದರೆ ಪಿತೃಗಳ ಸಂಬಂಧಿಸಿದ ಪಿತೃವರ್ಗ ಅಂದರೆ ತಂದೆ, ತಾತ, ಮುತ್ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ಮಾಮ, ಸೋದರ ಸಂಬಂಧಿಗಳು, ವಿದ್ಯೆ ಕಲಿಸಿಕೊಟ್ಟ ಗುರುಗಳು, ಕುಲಗುರುಗಳು, ಸ್ನೇಹಿತರ ವರ್ಗ, ಸಕಾಲಕ್ಕೆ ಅನ್ನ ಕೊಟ್ಟಂಥವರ, ಇವುಗಳಲ್ಲಿ ತೀರಿ ಹೋದಂಥ ವ್ಯಕ್ತಿಗಳನ್ನು ಅಂಥವರಿಗಾಗಿ ಮಾಡತಕ್ಕಂಥ ಶ್ರಾದ್ದ ಪಕ್ಷ ತಿಥಿ ಇದಾಗಿರುತ್ತದೆ. ಮಾತೃವರ್ಗ ಅಂದರೆ ತಾಯಿ ಸಂಬಂಧಪಟ್ಟದ್ದು. ತಾಯಿ, ಅಜ್ಜಿ, ಅವರಜ್ಜಿ, ಮುತ್ತಜ್ಜಿ, ಚಿಕ್ಕಮ್ಮ, ಅತ್ತೆ, ದೊಡ್ಡಮ್ಮ, ಈ ಸೋದರ ಸಂಬಂಧಿಗಳು ಆಗಿರ್ತಕ್ಕಂಥವರು ತೀರಿ ಹೋಗಿದ್ದಾರೆ. ಅವರು ಶ್ರಾದ್ದ ಪಕ್ಷಗಳನ್ನು ಮಾಡ್ತಕ್ಕಂಥ ವಿಧಾನ ಈ ಪಕ್ಷ ಮಾಸದಲ್ಲಿ ಇರುತ್ತದೆ. ಅವರ ಹೆಸರನ್ನು ಹೇಳಿ ಕೂತನ್ನು ಉಚ್ಚರಿಸಿ ಪಿಂಡ ಪ್ರದಾನ, ತಿಲತರ್ಪಣ ಇವು ಮಾಡ್ತಕ್ಕಂಥ ವಿಧಾನ ಆಗಿರುತ್ತದೆ. ಮುಖ್ಯವಾಗಿ ಅಗ್ನಿ ಸ್ಪರ್ಶ ಮಾಡುವವರನ್ನು ತಿಥಿಯ ಪ್ರಕಾರ ಪಿತೃವರ್ಗಕ್ಕೆ, ಮಾತೃವರ್ಗಕ್ಕೆ ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬಹುದು. ಈಗ ಮುಖ್ಯವಾಗಿ 2 ವಿಧಾನ ಇದೆ. ಯಾವ ಪ್ರಕಾರ? ಅಗ್ನಿ ಸ್ಪರ್ಶ ಮಾಡ್ತಕ್ಕಂಥ ಕೆಲವೊಂದು ವರ್ಗಗಳು ಬ್ರಾಹ್ಮಣ ಸಂಪ್ರದಾಯ ಪ್ರಕಾರ ಅಂಥವರಿಗೆ ಶ್ರಾದ್ದ ತಿಥಿಯ ಪ್ರಕಾರ ತಪ್ಪದೆ ಮಾಡಲೇಬೇಕು. ಅಂಥ ದಿವಸಕ್ಕೋಸ್ಕರ ಪಿತೃಗಳು ಅನ್ನಕ್ಕೋಸ್ಕರ ಕಾಯ್ತಾ ಇರ್ತಾರಂತ. ಪಿತೃವರ್ಗ, ಮಾತೃವರ್ಗ ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ, ಶ್ರದ್ಧಾಭಕ್ತಿ ಮಡಿ ಶುದ್ಧ ಮನಸ್ಸಿನಿಂದ ಕಾರ್ಯವನ್ನು ಮಾಡಿ ಅನ್ನದಾನ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೀಗಿ ಸುಖ ಜೀವನ ನಡೆಸುವ ಸಾಧ್ಯತೆ ಇರುತ್ತದೆ. ಮಣ್ಣಲ್ಲೇ ಹೂತವರ ನೆನೆಸಿಕೊಂಡು ತಮ್ಮ ಪಿತೃಗಳ, ಮಾತೃಗಳ, ಪಿತೃದೇವತೆಗಳಿಗೆ ಮಾತೃದೇವತೆ ಎಡೆ ಇಡುವ, ದೀಪವನ್ನು ಹಾಕುವ, ಬಟ್ಟೆ ಅರ್ಪಿಸುವ, ತಮ್ಮ ಮನೆ ಪದ್ಧತಿ ಪ್ರಕಾರ ನೈವೇದ್ಯವನ್ನು ಇಟ್ಟು ಭಕ್ತಿಯಿಂದ ಮಾಡಿ ತಿಥಿಯ ಪ್ರಕಾರ ಮಾಡೋದು ಸೂಕ್ತ. ಇಲ್ಲದೇ ಇದ್ದ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಕೊನೆ ದಿವಸ ತಪ್ಪದೆ ಮಾಡಿಕೊಳ್ಳರಿ. ಇಷ್ಟೆಲ್ಲ ಮಾಡುವುದರಿಂದ ತಾವುಗಳು ಪಿತೃವರ್ಗಗಳ ದೇವತೆಗಳ, ಮಾತೃವರ್ಗದ ದೇವತೆಗಳ ಗಣಗಳು ತೃಪ್ತಿಯಾಗಿ ತಮ್ಮಗಳಿಗೆ ಆಶೀರ್ವಾದ ಸಿಗುತ್ತದೆ, ತಮ್ಮನ್ನು ಹರಿಸುತ್ತಾರೆ. ಇಷ್ಟೆಲ್ಲ ಮಾಡಿದ ಕುಟುಂಬಕ್ಕೆ ಯಾವುದೇ ತೊಂದರೆ ಇಲ್ಲದೆ ಮುಂದಿನ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ. ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಆಡಂಬರ ಬೇಡ. ಮುಖ್ಯವಾಗಿ ತಮ್ಮ ಕುಟುಂಬಕ್ಕೆ ಪಿತೃದೋಷ, ಮಾತೃದೋಷ, ಗುರುದೋಷ, ಗುರುನಿಂದನೆ ನಿವಾರಣೆಯಾಗಿ ತಮ್ಮಗಳ ಪಿತೃ ದೇವತೆಗಳ, ಗುರುಗಳ ಆಶೀರ್ವಾದದಿಂದ ಪಿತೃದೋಷ ನಿವಾರಣೆಯಾಗಿ ಮುಕ್ತಿ ಹೊಂದಿ ತಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅಂದರೆ ಕಂಕಣ ಭಾಗ್ಯ, ಮದುವೆ ಇತ್ಯಾದಿ, ನಂತರ ಮದುವೆಯಾಗಿ ಮಕ್ಕಳಾಗದಿರ್ತಕ್ಕಂಥವರಿಗೆ ಮಕ್ಕಳ ಭಾಗ್ಯ ಅನುಗ್ರಹವಾಗುತ್ತದೆ. ಎಲ್ಲ ಕೆಲಸಕ್ಕೆ ಮುಂದಿನ ಎಲ್ಲ ಚರಣಗಳು ಸಿಗತಕ್ಕಂಥ ಯೋಗ ಪ್ರಾರಂಭವಾಗುತ್ತದೆ.
ಸುಸೂತ್ರವಾಗಿ ಎಲ್ಲ ಕೆಲಸಗಳು ಆಗುತ್ತವೆ. ಎಲ್ಲ ದೋಷ ದೂರಾಗಿ ಸಂತೋಷದಿಂದ ಜೀವನ ನಡೆಸುವ ಭಾಗ್ಯವನ್ನು ಪಡೆಯುತ್ತೀರಿ ಎಂದು ಖಂಡಿತವಾಗಿ ಹೇಳಬಹುದು. ಆ ದಿನದಂದು ಯಾವ ದಿನದ ಶ್ರಾದ್ದ ಪಕ್ಷವನ್ನು ಮಾಡಿದ್ರು ಆ ದಿವಸದಲ್ಲಿ ಕಾರ್ಯಪ್ರವೃತ್ತವಾಗಿ ಬಡವರಿಗೆ ದಾನ ಮಾಡುವುದರಿಂದ, ಊಟ ಹಾಕುವುದರಿಂದ, ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಕೊಡುವುದರಿಂದ, ಕಾಗಿಗೆ ಅನ್ನ ತಿನ್ನಿಸುವುದರಿಂದ, ಹಸುವಿಗೆ ತಪ್ಪದೆ ಮೇವನ್ನು ತಿನ್ನಿಸಿರಿ. ಎಲ್ಲ ದೋಷಗಳು ದೂರ ಆಗುತ್ತವೆ. ಎಲ್ಲ ದೋಷ ಮುಕ್ತವಾಗಿ ತಪ್ಪದೆ ಪಿತೃವರ್ಗ ಮಾತೃವರ್ಗ ಶ್ರಾದ್ದವನ್ನು ಮಾಡಿ ಪಿತೃದೇವತೆ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂದು ಹೇಳುತ್ತೇವೆ. ವಸ್ತ್ರದಾನ ಮಾಡುವುದು, ಪಿಂಡ ಪ್ರದಾನ ಮಾಡುವುದು, ತಿಲತರ್ಪಣ ದಾನ ಮಾಡುವುದನ್ನು ತಮ್ಮಗಳ ಪಿತೃದೇವತೆಗಳ ತೃಪ್ತಿಯಾಗಿ ನಮ್ಮ ಎಲ್ಲ ಸಂಕಷ್ಟಗಳಿಗೆ ಹೋಗಲಾಡಿಸಿ ಆಶೀರ್ವಾದ ಸಿಕ್ಕು ತಾವು ಸುಖಿಯಾಗಿ ಜೀವನ ನಡೆಸಬಹುದು. ಕಂಗಣ ಭಾಗ್ಯ, ಸಂತಾನ ಭಾಗ್ಯ ಎಲ್ಲ ಕೆಲಸಕ್ಕೆ ನಾಂದಿಯಾಗುತ್ತದೆ ಎಂಬುದು ಖಂಡಿತವಾಗಿ ಮನವರಿಕೆ ಮಾಡಿಕೊಳ್ಳಿ. ಏನು ಗೊತ್ತಿಲ್ಲದ ಪಕ್ಷದಲ್ಲಿ ಯಾವ ಕಾರಣಕ್ಕಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅಂಥ ವ್ಯಕ್ತಿಗಳು ಏನು ಮಾಡಬೇಕು? ಆ ದಿವಸ ಯಾವ ದಿವಸ ಕೊನೆ ದಿವಸ 20 ಪಕ್ಷದಲ್ಲಿ ಯಾವ ದಿವಸ ಆದರೂ ಪರವಾಗಿಲ್ಲ, ತಮ್ಮ ಮಾತಾಪಿತೃಗಳನ್ನು ಹೋಗಿರೋರನ್ನು ನೆನೆಸಿಕೊಂಡು ದಕ್ಷಿಣ ಮುಖವಾಗಿ ನಿಂತುಕೊಂಡು 2 ಕೈ ಮೇಲೆತ್ತಿ, ನನಗೆ ಯಾವ ಕಾರಣಕ್ಕೂ ಸದ್ಗತಿ ಇಲ್ಲ, ನನಗೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಅನುಕೂಲ ಇಲ್ಲ, ನನಗೆ ಮೋಕ್ಷ ಕೊಡಿ, ಅಂದರೆ ನನಗೆ ಮುಂದಾಗ್ತಕ್ಕಂಥ ಎಲ್ಲ ಕೆಲಸಕ್ಕೆ ಚಲನೆ ಸಿಗುವಂತೆ ಅನುಗ್ರಹ ಮಾಡಿ ಅಂತೇಳ್ಬಿಟ್ಟು ಯಾರು ಮಾತಾಪಿತರನ್ನು ಹೋಗಿರ್ತಕ್ಕಂಥವ್ರು ಅಂದರೆ ಪಿತೃವರ್ಗದವ್ರನ್ನ ಕೇಳಿದ್ರೆ ಅವರು ತಮಗೆ ಸಕಾಲಕ್ಕೆ ತಮಗೆ ಆಶೀರ್ವಾದ ಸಿಗುತ್ತದೆ. ಎಲ್ಲ ಇದ್ದು ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಎಲ್ಲ ಯಾವ ಇಲ್ಲದೇ ಇದ್ದರೂ ಮಾತ್ರ ಮಾಡಿದ್ರೆ ಇದು ಅನುಗ್ರಹ ಆಗುತ್ತದೆ. ನನ್ನ ಚಾನಲ್ ಹೊಸದಾಗಿ ಬಂದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿ ಬೇರೆ ಶೇರ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.